ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಪೇಪರ್ ಓದಬೇಕಾದ್ರೆ ಒಂದು ಸುಭಾಷಿತ ಓದಿದೆ. ಅದೇನಪ್ಪ ಅಂದರೆ, ನೀವು ನನ್ನನ್ನು ಪ್ರೀತಿಸಿದರು ದ್ವೇಷಿಸಿದರು ಎರಡೂ ನನ್ನ ಪರವೇ. ಪ್ರೀತಿಸಿದರೆ ಸದಾ ನಾನು ನಿಮ್ಮ ಹೃದಯದಲ್ಲಿರುತ್ತೇನೆ, ದ್ವೇಷಿಸಿದರೆ ಸದಾ ನಿಮ್ಮ ಆಲೋಚನೆಯಲ್ಲಿರುತ್ತೇನೆ ಅನ್ನೋದು ಸುಭಾಷಿತ. ಇದಕ್ಕೊಂದು ರಿಲೇಟೆಡ್ ಕತೆ ನನಗೆ ನೆನಪಾಗುತ್ತೆ. ಏನಪ್ಪ ಅಂದರೆ, ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಶೇಷಶಯನಾಗಿ ನಿದ್ರಿಸ್ತಾ ಇರ್ತಾನೆ. ಜಯ ವಿಜಯ ಅನ್ನೋ ದ್ವಾರಪಾಲಕರು ಹೊರಗಡೆ ಕಾವಲುಗಾರರಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಬ್ರಹ್ಮನ ಮಾನಸ ಪುತ್ರರಾದಂಥ ನಾಲ್ವರು ನಾರಾಯಣನನ್ನು ನೋಡಬೇಕು ಅಂತ ಹೇಳಿ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದು ದರ್ಶನಕ್ಕೋಸ್ಕರ ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಈ ದ್ವಾರಪಾಲಕರು ಅವರನ್ನು ಬಿಡದೆ ತಡೆದು ಅವಮಾನಿಸ್ತಾರೆ. ಅವಮಾನಗೊಂಡಂತಹ ಆ 4 ಜನ ಯಾರ್ಯಾರು? ಸನಕ, ಸನಂದನ, ಸನಾತನ, ಸನಂತಕುಮಾರ ಅನ್ನೋ ಈ 4 ಜನ ಮಾನಸ ಬ್ರಹ್ಮಪುತ್ರರು ಅವರಿಗೆ ಜಯ ವಿಜಯರಿಗೆ ಶಾಪವನ್ನು ಕೊಡ್ತಾರೆ. ಏನಂತ ಶಾಪ ಕೊಡ್ತಾರೆ? ನೀವು ನಮ್ಮನ್ನು ಭಗವಂತನನ್ನು ನೋಡಲಿಕ್ಕೆ ಬಿಟ್ಟಿಲ್ಲ, ನೀವು ಅವನಿಂದ ಆಗಲಿ ದೂರವಾಗಲಿ ಅಂತೇಳಿ ಶಾಪವನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಶಾಪವನ್ನು ಒಳಗೊಂಡಂತಹ ಈ ಜಯ ವಿಜಯರು ಭಗವಂತನಲ್ಲಿಗೆ ಅಂದರೆ ನಾರಾಯಣನಲ್ಲಿಗೆ ಓಡಿ ಹೋಗ್ತಾರೆ. ತಮ್ಮ ಒಳಗಡೆ ಆದಂತಹ ಅಳಲುಗಳನ್ನು ತೋಡ್ಕೋತಾರೆ. ಹೀಗೆ ಶಾಪ ಕೊಟ್ಟಿದ್ದಾರೆ, ಭಗವಂತ ನಮ್ಮನ್ನು ಕಾಪಾಡು, ನಿಮ್ಮನ್ನು ಬಿಟ್ಟು ಅಗಲಿರಲಾರೆವು ಅಂತ ಎಲ್ಲ ಹೇಳಿ ಬೇಡ್ಕೋತಾರೆ. ಆಗ ನಾರಾಯಣ ಹೇಳ್ತಾನೆ, ನೋಡಿ, ನೀವು ಮಹಾಜ್ಞಾನಿಗಳಾದಂತಹ ಮಹರ್ಷಿಗಳನ್ನು ಅವಮಾನಿಸಿದ್ದೀರಾ. ಸೊ ಹಾಗಾಗಿ ಈ ಶಾಪಕ್ಕೆ ನಾನು ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರವನ್ನು ನಾನು ಕೊಡ್ಬೋದು ಅಂತ ಹೇಳ್ತಾರೆ. ಏನು ಪರಿಹಾರ ಅಂತ ಕೇಳಿದಾಗ, ನೀವು ನನ್ನ ಭಕ್ತರಾಗಿ ನನ್ನ ಸೇವೆಯಲ್ಲಿ ಸದಾ ನಿರತರಾಗಿ ಯಾವಾಗಲೂ ಶಾಂತಿ, ಸಹನೆ, ಭಕ್ತಿ, ನಯ ಭಾವದಿಂದ ನನ್ನನ್ನು ಪೂಜಿಸೋದ್ರ ಮೂಲಕ ನನ್ನ ಭಕ್ತರಾಗಿ ನೀವು 7 ಜನ್ಮಗಳನ್ನು ಎತ್ತಿ ಬರ್ತಿರೋ, ಎಲ್ಲಿ? ಭೂಲೋಕದಲ್ಲಿ 7 ಜನ್ಮಗಳನ್ನು ಎತ್ತಿ ಬರ್ತಿರೋ, ಅಥವಾ ನೀವು ನನ್ನ ದ್ವೇಷಿಗಳಾಗಿ 3 ಜನ್ಮಗಳನ್ನು ಎತ್ತಿ ಬರ್ತಿರೋ ಅಂತ ಹೇಳಿ ಜಯ ವಿಜಯರ ಮುಂದೆ ಪ್ರಶ್ನೆಯನ್ನು ಇಡ್ತಾರೆ. ಸೊ ಈ ಪ್ರಶ್ನೆಯನ್ನು ಕೇಳಿದಂಥ ಜಯ ವಿಜಯರು, 7 ಜನ್ಮಗಳ ಕಾಲ ನಾವು ನಿಮ್ಮನ್ನು ಅಗಲಿ ಇರಲಿಕ್ಕೆ ಆಗೋದಿಲ್ಲ ಭಗವಂತ, ನಮಗೆ 3 ಜನ್ಮ ಆಗಲಿ, ಅದು ದ್ವೇಷಿಸೋದ್ರ ಮೂಲಕನಾದರೂ ಸರಿ, ನಿನ್ನನ್ನೇ ದ್ವೇಷಿಸ್ತೀವಲ್ವಾ, ಆಗಲೂ ಕೂಡ ನಿನ್ನ ಒಂದು ಎಂಥದ್ದು ಸ್ಮರಣೆ ನಮ್ಮಲ್ಲಿರುತ್ತೆ ಅಲ್ವಾ. ಸೊ ಹಂಗಾಗಿ ನಮಗೆ 3 ಜನ್ಮ ಸಾಕು ಅಂತ ಹೇಳಿ ಬೇಡ್ಕೋತಾರೆ. ಆಗ ಭಗವಂತ ತಥಾಸ್ತು ಅಂತಾನೆ. ಅದೇ 3 ಜನ್ಮದಲ್ಲಿ ಇವರು ಭೂಲೋಕದಲ್ಲಿ ಜನ್ಮ ತಾಳ್ತಾರೆ. ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಆಗಿ ಜನಿಸ್ತಾರೆ. ಆಮೇಲೆ 2ನೇ ಯುಗ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನ್ಮ ತಾಳ್ತಾರೆ. 3ನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ದ್ವಾಪರ ಯುಗದಲ್ಲಿ ಜನ್ಮ ತಾಳಿ ಜನ್ಮವನ್ನು ಅಂತ್ಯಗೊಳಿಸ್ಕೊಂಡು ಭಗವಂತನಲ್ಲಿಗೆ ಸೇರ್ಕೋತಾರೆ. ಸೊ ಇದು ಈ ಒಂದು ಸುಭಾಷಿತಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೆಲವೊಬ್ಬೊಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ, ಅವರೇನೋ ಮಾಡಿದ್ರು ಅಂತ ಹೇಳಿ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೀವಿ. ದ್ವೇಷ ಮಾಡಲಿ, ಪ್ರೀತಿ ಮಾಡಲಿ, ಎರಡೂ ಕೂಡ ಅವ್ರದ್ದೇ ಒಂದು ಸ್ಮರಣೆಯಲ್ಲೇ ಇರ್ತೀವಿ ಅಂತ ಈ ಒಂದು ಸುಭಾಷಿತದ ನನ್ನ ನುಡಿಮುತ್ತು. ಹೇಗೆ ಅನಿಸ್ತು?